ಎಲ್ಲ ನಮಸ್ತೆ. ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಧು. ಮೊದಲನೇದಾಗಿ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಏರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಕಳೆದ ವರ್ಷನೂ ಕೂಡ ವಿಡಿಯೋಗಳನ್ನ ಮಾಡಿದೆ. ಈ ವರ್ಷ ನನಗೆ ಸ್ವಲ್ಪ ಟೈಮ್ ಸಿಕ್ಕಿರ್ಲಿಲ್ಲ ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಈಗ ಈ ಒಂದು ಏರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏರ್ ಕೂಲರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಇದೆಲ್ಲ ಬಂದ್ಬಿಟ್ಟು ನಾವು ಎವಾಪರೇಟಿವ್ ಕೂಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏರ್ ಕೂಲರ್ ಅಲ್ಲಿ ನಾವು ನೀರ್ನ ತುಂಬಬೇಕಾಗುತ್ತೆ. ಆ ತುಂಬಿರ್ತಕ್ಕಂಥ ನೀರೇನಂದ್ರೆ ಆವಿ ಆಗ್ತಾ ಬರುತ್ತೆ. ಅಂದ್ರೆ ಸುತ್ತಮುತ್ತಲಿನ ರೂಮಲ್ಲಿ ಇರ್ತಕ್ಕಂಥ ಶಾಖನ ಹೀರ್ಕೊಂಡ್ಬಿಟ್ಟು ಅದು ನಿಮ್ಗೆ ಗಾಳಿನ ತಂಪಾಗಿಸುತ್ತೆ. ಸೊ ಈ ಏರ್ ಕೂಲರ್ ಅಲ್ಲಿ ನಮ್ಗೆ ಯಾವ ರೀತಿ ಅದು ವರ್ಕಿಂಗ್ ಪ್ರೊಸೆಸ್ ಅಂತ ಬಂದಾಗ, ಮೊದಲನೇದಾಗಿ ಎಲ್ಲ ನಾವು ಏರ್ ಕೂಲರ್ ಗಳಲ್ಲಿ ನೀರ್ನ ತುಂಬಬೇಕಾಗುತ್ತೆ. ಅದು ಲೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಹಿಂಭಾಗದಲ್ಲಿ ಅಥವಾ ಸೈಡ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ನೀರ್ನ ತುಂಬೋದಕ್ಕೆ. ಅದಾದ್ಮೇಲೆ ಐಸ್ ಕ್ಯೂಬ್ಸ್ ನ ಹಾಕ್ಬೇಕಾಗುತ್ತೆ. ಐಸ್ ಚೇಂಬರ್ ನೀವು ಖರೀದಿ ಮಾಡಿರ್ತಕ್ಕಂಥ ಕೂಲರ್ ನಲ್ಲಿ ಐಸ್ ಚೇಂಬರ್ ಏನಾದ್ರು ಇದೆ ಅಂದ್ರೆ ಅದ್ರಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಬೇಕಾಗುತ್ತೆ. ಐಸ್ ಕ್ಯೂಬ್ಸ್ ನೀವು ಹಾಕಿದಿರ ಅಂದ್ರೆ ಇನ್ನ ಗಾಳಿ ಇನ್ನಷ್ಟು ಸ್ವಲ್ಪ ತಂಪಾಗಿರುತ್ತೆ. ಅದಾದ್ಮೇಲೆ ನಾರ್ಮಲ್ ಪ್ಲಗ್ ಇರುತ್ತೆ ನಿಮ್ಗೆ. 5 ಆಂಪ್ಸ್ ಪ್ಲಗ್ ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಕೊಟ್ಟಿರ್ತಾರೆ. 5 ಆಂಪ್ಸ್ ಪ್ಲಗ್ ಹಾಕಿ ಯೂಸ್ ಮಾಡ್ಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಕಂಟ್ರೋಲ್ ಪ್ಯಾನಲ್ ಅಂತ ಬಂದಾಗ 3 ಟೈಪ್ಸ್ ಬರುತ್ತೆ. ಅದರಲ್ಲಿ ಸ್ವಿಂಗ್ ಅಂತ ಬರುತ್ತೆ, ಪಂಪ್ ಅಂತ ಬರುತ್ತೆ, ಮತ್ತೆ ಇನ್ನೊಂದು ಸ್ಪೀಡ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಮೊದಲು ಆನ್ ಮಾಡ್ಬೇಕಾಗಿರೋದು ಏನಂದ್ರೆ ಇದರಲ್ಲಿ ಪಂಪ್ ನ ಆನ್ ಮಾಡ್ಬೇಕು. ಸೊ ಪಂಪ್ ಅಂತ ಏನಂದ್ರೆ ನೀವು ಪಂಪ್ ನ ಆನ್ ಮಾಡಿದಾಗ ಏನಾಗುತ್ತೆ, ಸೈಡ್ ಅಲ್ಲಿ ಇರ್ತಕ್ಕಂಥ ಕೂಲಿಂಗ್ ಪ್ಯಾಡ್ ಏನಿರುತ್ತೆ, ಹನಿಕಾಮ್ ಪ್ಯಾಡ್ ಅಂತಾನು ಕೂಡ ಕರಿತೀವಿ. ಆ ಹನಿಕಾಮ್ ಪ್ಯಾಡ್ ಮೇಲೆ ನೀರ್ ಏನಿರುತ್ತಲ್ಲ ಅದು ಹರಿಯೋದಕ್ಕೆ ಶುರು ಆಗುತ್ತೆ. ಸೊ ಅದಾದ್ಮೇಲೆ ಎಲ್ಲ ಒದ್ದೆ ಆಗಕ್ಕೆ ಶುರು ಆಗುತ್ತೆ ಹನಿಕಾಮ್ ಪ್ಯಾಡ್. ಅದಾದ್ಮೇಲೆ ನೀವು ಫ್ಯಾನ್ ಸ್ಪೀಡ್ ಇರುತ್ತೆ, ಅದರಲ್ಲಿ ನಿಮ್ಗೆ ಲೋ, ಮೀಡಿಯಂ, ಹೈ ಅಂತ 3 ಲೆವೆಲ್ ಇರುತ್ತೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಎಷ್ಟು ಸ್ಪೀಡ್ ಬೇಕೋ ಅದನ್ನ ನೀವು ಕಂಟ್ರೋಲ್ ನ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಿಮ್ಗೆ ಸ್ವಿಂಗ್ ಅಂತ ಕೊಟ್ಟಿರ್ತಾರೆ. ಸ್ವಿಂಗ್ ನ ನೀವು ಆನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಮ ರೂಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ದಿಕ್ಕು ಕೂಡ ಅದೇನಾಗುತ್ತೆ, ಎಲ್ಲ ಕಡೆ ನಿಮ್ಗೆ ಗಾಳಿನ ಹರಡೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಆ ಒಂದು ಫ್ಯಾನ್ ನ ಅಪ್ ಡೌನ್, ಲೆಫ್ಟ್ ರೈಟ್ ನಿಮ್ಗೆ ಸ್ವಿಂಗ್ ನ ಮಾಡ್ಕೊಡುತ್ತೆ. ಸೊ ಇದು ಜನರಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ರೂಮ್ ಅಲ್ಲಿ ಸಫಿಶಿಯಂಟ್ ಅಂದ್ರೆ ಎಫೆಕ್ಟಿವ್ ಆಗಿ ಕೂಲಿಂಗ್ ಬೇಕು ಅಂದಾಗ ನೀವು ಯಾವ ತರ ಬಳಸಬೇಕಾಗತ್ತೆ ಅಂದ್ರೆ, ಸೊ ಇವಾಗ ರೂಮ್ ಅಲ್ಲಿ ಕಂಪ್ಲೀಟ್ ಕ್ಲೋಸ್ಡ್ ರೂಮ್ ಇರುತ್ತೆ ನೋಡಿ, ಅದರಲ್ಲಿ ನೀವು ಬಳಸೋದಕ್ಕೆ ಹೋಗ್ಬೇಡಿ. ಆದಷ್ಟು ನೀವೇನಂದ್ರೆ ಕಿಟಕಿ ಭಾಗದಲ್ಲಿ, ಅಂದ್ರೆ ಕಿಟಕಿ ಹತ್ರ ಹಿಂಭಾಗದಲ್ಲಿ ಕಿಟಕಿ ಇಲ್ಲಿ ಇದೆ ಅಂದ್ರೆ, ಸೊ ಇಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಸೊ ಬ್ಯಾಕ್ ಸೈಡ್ ನಿಮ್ಗೆ ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿನ ಸೊ ತಗೊಂಡು ನಿಮ್ಗೆ ಇನ್ನ ರೂಮ್ ಅಲ್ಲಿ ಇರ್ತಕ್ಕಂಥ ಏನು ಇಮಿಡಿಟಿ ಇರುತ್ತಲ್ಲ ಅದನ್ನೆಲ್ಲ ಆಚೆ ಹಾಕೋದು ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಗೆ ಹೊರಗಡೆ ಇರ್ತ ತಾಜಾ ಗಾಳಿನ ಒಳಗಡೆ ತಗೊಳುತ್ತೆ. ಅಂದ್ರೆ ರೂಮ್ ಅಲ್ಲಿ ಇರ್ತಕ್ಕಂಥದ್ದು ಗಾಳಿ ಇರೋದಿಲ್ಲ. ಸೊ ಹೊರಗಡೆ ಗಾಳಿ ಬಂದಾಗ ಇನ್ನಷ್ಟು ನಿಮ್ಗೆ ಎಫೆಕ್ಟಿವ್ ಆಗಿರುತ್ತೆ. ಹಿಂಬದಿ ಕಿಟಕಿ ಅಥವಾ ಬಾಗಿಲ ಹತ್ರ ಇಟ್ಕೊಂಡು ನೀವು ಯೂಸ್ ಮಾಡಿದ್ರೆ ಇನ್ನ ಸಫಿಶಿಯಂಟ್ ಕೂಲಿಂಗ್ ಇರುತ್ತೆ. ಈ ಎಲ್ಲಾ ಏರ್ ಕೂಲರ್ ಅಲ್ಲಿ ಏನ್ ನಾವು ನೀರ್ನ ತುಂಬ್ತೀವಿ ವಾರಕ್ಕೆ ಒಂದ್ಸತಿ ನೀವು ಬದಲಾಯಿಸಬೇಕಾಗುತ್ತೆ. ಇಲ್ಲಾಂದ್ರೆ ಸ್ಮೆಲ್ ಕ್ರಿಯೇಟ್ ಆಗ್ಬೋದು ಅಥವಾ ಸೊಳ್ಳೆಗಳು ತುಂಬಿಕೊಳ್ಬಹುದು, ಇದೆಲ್ಲ ಇರುತ್ತೆ. ಸೊ ವಾರ ಆದ್ಮೇಲೆ ಸೊ ಮತ್ತೆ ಇವಾಗ ಬೇಸಿಗೆ ಕಾಲ ಮುಗ್ದೋಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಏರ್ ಕೂಲರ್ ನೀಡ್ ಇರೋದಿಲ್ಲ. ಆ ಟೈಮಲ್ಲಿ ಸೊ ನಿಮ್ಗೆ ಹನಿಕಾಮ್ ಪ್ಯಾಡ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ, ನೆಕ್ಸ್ಟ್ ನಿಮ್ಗೆ ಬೇಸಿಗೆ ಯೂಸ್ ಮಾಡ್ತೀರಂದ್ರೆ ಕೂಡ ಅದನ್ನ ಯಾವ ರೀತಿ ಅದನ್ನ ಬಿಚ್ಚಿಬಿಟ್ಟು ಹನಿಕಾಮ್ ಪ್ಯಾಡ್ ನ ಕ್ಲೀನ್ ಮಾಡಿ ಇಡ್ಬೇಕಂತಾನು ಕೂಡ ನಾನು ಕಮೆಂಟ್ ಮಾಡಿ. ಸೊ ಅದ್ರದ್ದು ಕ್ಲೀನಿಂಗ್ ಯಾವ ತರ ಅಂತ ನಾನು ತಿಳಿಸ್ಕೊಡ್ತೀನಿ, ಅದನ್ನೆಲ್ಲ ಬಿಚ್ಚಿಬಿಟ್ಟು ಯಾವ ರೀತಿ ಅಂತ. ಇದೆಲ್ಲ ಏನಂದ್ರೆ ನಿಮ್ಗೆ ನೀವೇ ತುಂಬಿರ್ತೀರಾ, ಒಂದು 5 to 6 ಅವರ್ಸ್ ನೀವು ಬಳಸ್ತಾ ಇದ್ದೀರಾ ಅಂದ್ರೆ ಒಂದು 2 ರಿಂದ 3 ಲೀಟರ್ ನಿಮ್ಗೆ ಆವಿ ಆಗ್ತಾ ಹೋಗುತ್ತೆ. ಇದೆಲ್ಲ ನಿಮ್ಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅಂದ್ರೆ ವಿದ್ಯುತ್ ಬಳಕೆ ಯಾವ ರೀತಿ ಆಗುತ್ತೆ ಅನ್ನೋದಾದ್ರೆ, ಒಂದು ಕಂಟಿನ್ಯೂಸ್ ನೀವು ಒಂದು 7 ಅವರ್ಸ್ ಯೂಸ್ ಮಾಡಿದಿರ ಅಂದ್ರೆ ಕೂಡ 1 ಯೂನಿಟ್ ಅಥವಾ 1.5 ಯೂನಿಟ್ ಒಳಗಡೆ ನಿಮ್ಗೆ ತಗೊಳುತ್ತೆ. ಅದೇ ರೀತಿ ಇವಾಗ ಕೂಲರ್ಸ್ ಅಂತ ಬಂದಾಗ ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಪರ್ಸನಲ್ ಕೂಲರ್ ಅಂತ ಬರುತ್ತೆ, ಇನ್ನೊಂದು ಟವರ್ ಕೂಲರ್ ಅಂತ ಬರುತ್ತೆ, ಇನ್ನೊಂದು ಡೆಸರ್ಟ್ ಕೂಲರ್ ಅಂತ ಬರುತ್ತೆ. ನಾನು 1 by 1 ತೋರಿಸ್ತೀನಿ, ಆನ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಸೊ ಇವಾಗ ಪರ್ಸನಲ್ ಕೂಲರ್ ಅಂತ ಬಂದಾಗ ಒಂದು ಸ್ಮಾಲ್ ರೂಮ್ ಅಂದ್ರೆ ಒಂದು ಬೆಡ್ ರೂಮ್ಗೆ ಅಥವಾ ಒಂದು ಸ್ಟಡಿ ರೂಮ್ಗೆ ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಪರ್ಸನಲ್ ಕೂಲರ್ ಬಂದು ಒಂದು 10 feet ವರೆಗೂ ನಿಮ್ಗೆ ಕವರ್ ಆಗುತ್ತೆ. ಒಂದು 100 square feet ಕೂಡ ನಿಮ್ಮ ರೂಮ್ ಅಲ್ಲಿ ಕವರೇಜ್ ಆಗುತ್ತೆ. ಕೂಲರ್ ನಿಮ್ಗೆ ಜಾಗನೂ ಕೂಡ ಕಡಿಮೆನೆ ಇರುತ್ತೆ ಅಂದ್ರೆ ಸ್ಮಾಲ್ ರೂಮ್ ಅಲ್ಲಿ, ಮತ್ತೆ ಇದು ವಿದ್ಯುತ್ ಕೂಡ ಕಡಿಮೆ ಬಳಸುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಟವರ್ ಕೂಲರ್ ಅಂತ ಬರುತ್ತೆ. ಈ ಟವರ್ ಕೂಲರ್ ಏನಂದ್ರೆ ನಿಮ್ಗೆ ನೋಡೋದಕ್ಕೂ ಕೂಡ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ. ದೆನ್ ಇನ್ನೊಂದು ಏನಂದ್ರೆ ನಿಮ್ಮ ಮನೆಯಲ್ಲಿ ಅಷ್ಟೊಂದು ಜಾಗ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂದ್ರೆ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಬರುತ್ತೆ ಸೈಜ್. ಇವಾಗ ಬೇರೆ ಪರ್ಸನಲ್ ಕೂಲರ್ ಅಂತ ಬಂದಾಗ ಸೈಜ್ ಸ್ವಲ್ಪ ದೊಡ್ಡದಾಗಿರ್ಬೇಕಾಗುತ್ತೆ ಇಡ್ಬೇಕು ಅಂದ್ರೆ, ಇದೆಲ್ಲ ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಇದ್ರೂ ಕೂಡ ನೀವು ಇಟ್ಬಿಟ್ಟು ಬಳಸಬಹುದು. ಸೊ ಇದ್ರದ್ದು ಎಫೆಕ್ಟಿವ್ ಏನಂದ್ರೆ ಇವಾಗ ಬೆಡ್ ಲೆವೆಲ್ಗೆ ಮಂಚದ ಮೇಲೆ ನಿಮ್ಗೆ ಗಾಳಿ ಬರ್ಬೇಕು ಅಂದ್ರೂ ಕೂಡ ಸೊ ಇದು ಸೂಟೇಬಲ್ ಆಗುತ್ತೆ. ಕೆಳಗಡೆನೂ ಕೂಡ ನೀವು ಇಟ್ಕೊಳ್ಬಹುದು, 2 ಕಡೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಇದು. ಸೊ ಇದಾದ್ಮೇಲೆ ನಿಮ್ಗೆ ಇನ್ನ ರೂಮ್ ಸೈಜ್ ತುಂಬಾ ದೊಡ್ಡದಿದೆ ಅಂದಾಗ ಡೆಸರ್ಟ್ ಕೂಲರ್ ಅಂತ ಬರುತ್ತೆ. ಡೆಸರ್ಟ್ ಕೂಲರ್ ನಾನು ಮಾಡಿ ಕೂಡ ತಿಳಿಸ್ಕೊಡ್ತೀನಿ. ಅಂದ್ರೆ ಅದು ನಿಮ್ಮ ರೂಮ್ ಸೈಜ್ ತುಂಬಾ ದೊಡ್ಡದಿದೆ ಅಥವಾ ಫಂಕ್ಷನ್ ಪಾರ್ಟಿ ಹಾಲ್ಗಳಿಗೆ ಸೊ ಅದು ತುಂಬಾ ಉಪಯುಕ್ತವಾಗುತ್ತೆ. ಅಂದ್ರೆ ನಿಮ್ಗೆ ಪದೇ ಪದೇ ನೀರಿನ ತುಂಬಾ ಅವಶ್ಯಕತೆನೇ ಇರೋದಿಲ್ಲ. ಸೊ ಇನ್ನೊಂದು ಏರ್ ಫ್ಲೋ ಏನಿರುತ್ತಲ್ಲ ಇನ್ನ ಜಾಸ್ತಿ ಇರುತ್ತೆ ಅದು ಅದರಲ್ಲಿ ನೀವು ಹೋಗ್ತೀರಾ ಅಂದ್ರೆ. ಸೊ ಅದರಲ್ಲಿ ಮೇನ್ ಇವಾಗ ಟಾಪ್ ಬ್ರಾಂಡ್ಸ್ ಅಂತ ಬಂದಾಗ ಅದರಲ್ಲಿ ಸಿಂಫೋನಿ ಆಗಿರ್ಬೋದು ಅಥವಾ ಬಜಾಜ್ ಆಗಿರ್ಬೋದು, ಹಾವೆಲ್ಸ್ ಆಗಿರ್ಬೋದು, ಕೆನ್ಸ್ಟಾರ್ ಆಗಿರ್ಬೋದು, ಇವೆಲ್ಲ ಟಾಪ್ ಮೂವಿಂಗ್ ಬ್ರಾಂಡ್ಸ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ನಿಮ್ಗೆ ಸಜೆಸ್ಟ್ ಮಾಡೋದೇನಂದ್ರೆ, ಇವಾಗ ಯಾವುದೇ ನೀವು ಖರೀದಿ ಮಾಡಕ್ ಹೋದಾಗ ಒಂದ್ಸತಿ ನೀವಲ್ಲಿ ಆನ್ ಮಾಡಿ ಪರೀಕ್ಷಿಸಿ. ಸೊ ನಿಮ್ಗೆ ಆ ಒಂದು ನಾಯ್ಸ್ ನಿಮ್ಗೆ
ಸೊ ಸಫಿಶಿಯಂಟ್ ಓಕೆ ಅನ್ಸಿದಾಗ ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕಸ್ಟಮರ್ ಕ್ರೌಡ್ಗೆ ಅಥವಾ ಅಲ್ಲಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ಗೆ ನಿಮ್ಗೆ ಅಲ್ಲಿ ಆನ್ ಮಾಡಿದಾಗ ನಾಯ್ಸ್ ಗೊತ್ತಿರೋದಿಲ್ಲ ಎಷ್ಟು ಬರ್ತಾ ಇರೋದಂತ. ನೀವು ಮನೆಗೆ ತಗೊಂಡಾಗ ಸೈಲೆಂಟ್ ಆಗಿರುತ್ತೆ ಮನೆಯಲ್ಲಿ, ಅವಾಗ ನೀವು ಆನ್ ಮಾಡಿದಾಗ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ಮೇ ಬಿ ನಿಮ್ಗೆ ಫೀಲ್ ಆಗ್ಬೋದು. ಸೊ ಅದಕ್ಕೆ ಅದನ್ನ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಇನ್ನ ಒಳ್ಳೇದು. ಆಮೇಲೆ ಆಲ್ಮೋಸ್ಟ್ ಎಲ್ಲ ಶೋರೂಮ್ಗಳಲ್ಲೂ ಎ ಸಿ ಇರುತ್ತೆ. ಸೊ ಏರ್ ಕಂಡೀಷನರ್ ಯೂಸ್ ಮಾಡಿರ್ತಾರೆ. ಅಲ್ಲಿರ್ತಕ್ಕಂಥ ತಂಪಾದ ಗಾಳಿಗೆ ನಿಮ್ಗೆ ಆನ್ ಮಾಡಿದಾಗ ಕೂಡ ಸೊ ನಿಮ್ಗೆ ಫೀಲ್ ಲೈಕ್ ಎ ಸಿ ತರಾನೇ ಫೀಲ್ ಆಗ್ತಾ ಇರುತ್ತೆ ಶೋರೂಮ್ಗಳಲ್ಲಿ. ಬಟ್ ಮನೆಗೆ ಹೋದಾಗ ಅದು ನಾರ್ಮಲ್ ಫ್ಯಾನ್ ಆನ್ ಮಾಡಿದ್ರೆ ಸ್ವಲ್ಪ ಗಾಳಿ ಬಂದೇ ಬರುತ್ತೆ. ನೀವು ನೀರು ತುಂಬಿದಾಗ ತಂಪಾದ ಗಾಳಿ ಬರುತ್ತೆ. ಐಸ್ ಕ್ಯೂಬ್ಸ್ ಹಾಕಿದಾಗ ಇನ್ನೂ ಸ್ವಲ್ಪ ಚಿಲ್ ಆಗಿರುತ್ತೆ. ಇದೆಲ್ಲ ಏರ್ ಕೂಲರ್ ಬೇಸಿಕ್ ಇನ್ಫಾರ್ಮೇಶನ್. ಸೊ ಈಗ ನಾನು ಒನ್ ಬೈ ಒನ್ ನಿಮ್ಗೆ ಆನ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ಪರ್ಸನಲ್ ಕೂಲರ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನಾನು ಜಸ್ಟ್ ಈಗ ರೆಫರೆನ್ಸ್ ತೋರಿಸ್ತಾ ಇರೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಸ್ಟ್ ಮಾಡೆಲ್ಸ್ ಯಾವ್ದಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಪರ್ಸನಲ್ ಡೆಸರ್ಟ್ ಟವರ್ ಕೂಲರ್ ಅಲ್ಲಿ ಮೂರಲ್ಲೂ ಕೂಡ ಪ್ರೈಸ್ ವಿತ್ ಬೆಸ್ಟ್ ಮಾಡೆಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪರ್ಸನಲ್ ಕೂಲರ್ ಅಲ್ಲಿ ಸೊ ಇಲ್ಲಿ ನೀವು ಬ್ಯಾಕ್ ಸೈಡ್ ನಾವು ವಾಟರ್ನ ಫಿಲ್ ಮಾಡೋದಕ್ಕೆ ಜಾಗನ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೀರ್ನ ತುಂಬಬೇಕಾಗತ್ತೆ. ಇದು ಡ್ರೈನೇಜ್ ಅಂದ್ರೆ ನಾವು ವಾರಕ್ಕೆ ಒಂದ್ಸತಿ ನೀರ್ನ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಇಲ್ಲ ನೀರ್ ಕಡೆ ಹೋಗುತ್ತೆ. ಹನಿಕಾಮ್ ಪ್ಯಾಡ್ ಇದರಲ್ಲಿ ಸೊ ಕೂಲಿಂಗ್ ಪ್ಯಾಡ್ ಅಂತ ಕರಿತೀವಿ. ಮೂರು ಸೈಡ್ ಕೂಡ ಕೊಟ್ಟಿದ್ದಾರೆ, ಹಿಂದೆಗಡೆ ಬಲ ಮತ್ತೆ ಎಡಬದಿಯಲ್ಲಿ. ಇಲ್ಲಿ ವಾಟರ್ ಲೆವೆಲ್ ಇಂಡಿಕೇಶನ್ ಇದು, ನೀವು ನೀರು ಎಷ್ಟಿದೆ ಅಂತ ಇಲ್ಲೇ ನೀವು ನೋಡ್ಕೊಳ್ಬಹುದು. ಸೊ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಬಂದು ಇಲ್ಲಿ ಇರುತ್ತೆ. ಸೊ ಸ್ಪೀಡ್ ಏನಿದೆ ಹೈ ಸ್ಪೀಡ್ ಮತ್ತೆ ಲೋ 3 ಲೆವೆಲ್ ಸ್ಪೀಡ್ ಇದೆ ನಿಮ್ಗೆ. ಅದೇ ರೀತಿ ನಿಮ್ಗೆ ಇದು ಸ್ವಿಂಗ್ ಪ್ಲಸ್ ಕೂಲ್ ಮತ್ತೆ ಕೂಲ್ ಅಂತ ಇರುತ್ತೆ. ಇದು ಸ್ವಿಂಗ್ ಆನ್ ಮಾಡ್ಕೊಂಡಾಗ ಏನಾದ್ರೆ ಜಸ್ಟ್ ನಿಮ್ಗೆ ಆ ಕಡೆ ಈ ಕಡೆ ದಿಕ್ಕಿ ಇದೇನಿರುತ್ತೆ ಫ್ಯಾನ್ ಲೆಫ್ಟ್ ರೈಟ್ ಅಪ್ ಡೌನ್ ಮೂವ್ ಆಗಲ್ಲ, ಲೆಫ್ಟ್ ರೈಟ್ ಮೂವ್ ಆಗುತ್ತೆ. ಅಪ್ ಡೌನ್ ನಿಮಗೆ ಬೇಕು ಅಂದ್ರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕೂಲ್ ಪ್ಲಸ್ ಸ್ವಿಂಗ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಪಂಪ್ ವರ್ಕ್ ಆಗುತ್ತೆ. ಅವಾಗ ನೀರ್ ಏನಿರುತ್ತಲ್ಲ ಅದು ನಿಮ್ಗೆ ಹನಿ ಕಂಪೌಂಡ್ ಮೇಲೆ ಹರಿಯಕ್ ಶುರು ಆಗುತ್ತೆ. ಜಸ್ಟ್ ಕೂಲ್ ಮೋಡ್ ಅಂದಾಗ ಇದ್ರಲ್ಲೂ ಪಂಪ್ ವರ್ಕ್ ಆಗುತ್ತೆ. ಸೊ ಕೂಲ್ ಪ್ಲಸ್ ಸ್ವಿಂಗ್ ಅಲ್ಲಿ ನಿಮ್ಗೆ ಎರಡು ಕೂಡ ವರ್ಕ್ ಆಗುತ್ತೆ. ಸೊ ಇದು 3 ಆಪ್ಷನ್ಸ್ ಇರುತ್ತೆ. ನೀವು ಐಸ್ ಕ್ಯೂಬ್ಸ್ ನೆಲ್ಲ ಹಾಕ್ತಿರಂದ್ರೆ ಮೇಲ್ಗಡೆ ಒಂದು ಚೇಂಬರ್ ನ ಕೊಟ್ಟಿದ್ರೆ ನೀವು ಇಲ್ಲಿ ಐಸ್ ಕ್ಯೂಬ್ಸ್ ನ ಹಾಕ್ಬೋದು. ಸೊ ಇದು ಪರ್ಸನಲ್ ಕೂಲರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಟವರ್ ಕೂಲರ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದು ಸಿಂಫೋನಿ ಬ್ರಾಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ನಿಮಗೆ ವಿತ್ ರಿಮೋಟ್ ಆಪ್ಷನ್ ಕೂಡ ಅಥವಾ ಮ್ಯಾನ್ಯಲ್ ಕೂಡ ಆಪರೇಟ್ ನ ಮಾಡ್ಕೊಳ್ಬಹುದು. ಸೊ ಇದರಲ್ಲೂ ಕೂಡ 3 ಸೈಡ್ ಹನಿಕಾಮ್ ಪ್ಯಾಡ್ ಕೂಡ ಕೊಟ್ಟಿರ್ತಾರೆ, ಆನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಫ್ಯಾನ್ ಸ್ಪೀಡ್ ನ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಇಲ್ಲೇ ಫ್ಯಾನ್ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಇದು ಫ್ಯಾನ್ ಸ್ಪೀಡ್ ಆಗಿರುತ್ತೆ. ನಿಮ್ಗೆ ಎಷ್ಟು ಲೆವೆಲ್ ಬೇಕು ಆ ತರ 3 ಲೆವೆಲ್ ಸ್ಪೀಡ್ ಇರುತ್ತೆ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಸ್ವಿಂಗು, ಸೊ ನಿಮ್ಗೆ ಪಂಪ್ ಕೂಲಿಂಗ್ ಬೇಕಾದ್ರೆ ಇಲ್ಲಿ ಪಂಪ್ ಇರುತ್ತೆ ನಿಮ್ಗೆ. ಸೊ ಟೈಮರ್ ಬೇಕಾದ್ರೆ ನೀವು ಸೆಟ್ ಮಾಡ್ಬೋದು, ಎಷ್ಟು ಅವರ್ ಯೂಸ್ ಆಗಬೇಕು ಅಂತ ಕೂಡ ಇದರಲ್ಲಿ ಸೆಟ್ ಆಗಿರುತ್ತೆ. ಅದಾದ್ಮೇಲೆ ಆಫ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಐಸ್ ಚೇಂಬರ್ ಕೊಟ್ಟಿರೋದಿಲ್ಲ, ನೀರ್ನ ಮಾತ್ರ ತುಂಬಬೇಕಾಗುತ್ತೆ. ಐಸ್ ವಾಟರ್ ಹಾಕಿದ್ರಂದ್ರೆ ಇನ್ನ ನಿಮ್ಗೆ ಐಸ್ ವಾಟರ್ ಹಾಕಿದ್ರೆ ಸೇಮ್ ನಿಮ್ಗೆ ಐಸ್ ಕ್ಯೂಬ್ಸ್ ತರಾನೇ ನಿಮ್ಗೆ ಫೀಲ್ ಆಗುತ್ತೆ. ಇದೆಲ್ಲ ಡೆಸರ್ಟ್ ಕೂಲರ್ ಆಗಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಸೈಜ್ ಕೂಡ ದೊಡ್ಡದಾಗಿರುತ್ತೆ. ಇದರಲ್ಲೂ ಸೇಮ್ ನಿಮ್ಗೆ ಅಲ್ಲೇ ನಿಮ್ಗೆ ತಿಳಿಸ್ಕೊಟ್ಟೆ ಸ್ಪೀಡ್ 3 ಲೆವೆಲ್ ಮತ್ತೆ ಕೂಲ್ ಪ್ಲಸ್ ಸ್ವಿಂಗ್ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ. ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರು ಖರೀದಿ ಮಾಡ್ಬೇಕಂತ ಏನಾದ್ರು ಇತ್ತು ಅಂದ್ರೆ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ ಸ್ಟೋರೂಮ್ಗೆ ವಿಸಿಟ್ ಮಾಡಿ ಖರೀದಿ ಮಾಡಿ. ಸೊ ಇಲ್ಲ ಅಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೂಡ ಹಾಕಿರ್ತೀವಿ. ಸೊ ಆ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು ಕೂಡ ಬಂದು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.